ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ. ಸೊ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗು ಮಾರ್ನಿಂಗ್ ಎದ್ದ ತಕ್ಷಣ ಇವತ್ತು ಅಣ್ಣಂದು ಎಂಗೇಜ್ಮೆಂಟ್ ಡೇ. ಸೊ ಅಣ್ಣನ ಎಂಗೇಜ್ಮೆಂಟಿಗೆ ಹೋಗಬೇಕು. ಮಾರ್ನಿಂಗ್ ಎದ್ದು ಸ್ವಲ್ಪ ಬೇಗ ಹೋಗಬೇಕು. ದೂರ ದಾರಿ ಎಲ್ಲಿ ಅಂದರೆ ಲಿಂಗಸೂರು ತಾಲೂಕು ತಾವರ್ಗೆರೆ ಕಡೆ. ಸೊ ಹಂಗಾಗಿ ಇವ್ರನ್ನ ರೆಡಿ ಮಾಡಿ ಅಂದರೆ ಒಂದು ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿಸಿ ಬಿಟ್ಟಿದ್ದೆ ಆಟ ಆಡೋಕ್ಕೆ. ದೊಡ್ಡಮ್ಮರ ಮನೆ ಹತ್ರ ಆಟ ಆಡ್ತಿದ್ರು ಇವರಿಬ್ಬರು. ನಾನು ಅಷ್ಟರೊಳಗೆ ಎಲ್ಲ ಕೆಲಸ ಮಾಡಿಕೊಂಡು ಅಮ್ಮ ನಾನು ಹೋಗ್ಬೇಕು ಅಂದ್ಕೊಂಡಿವಿ. ಅಪ್ಪ ಬರಲ್ಲ ಅಂತ ಹೇಳಿದ್ರು. ಅಪ್ಪಗ ಯಾಕೋ ಸ್ವಲ್ಪ ಸುಸ್ತಾಗೈತಿ, ಮೊನ್ನೆ ಬೈಕಿಂದ ಬಿದ್ದಿದ್ರಲ್ಲ, ಅದು ನೋವು ಇವಾಗ ಜಾಸ್ತಿ ಆಗತ್ತೈತೆ ಅಂತ, ಹಂಗಾಗಿ ಬರಲ್ಲ ಅಂತ ಹೇಳಿದರು. ಸೊ ಅವ್ರನ್ನ ಮನೆ ಮುಂದೆ ಬಿಟ್ಟು ಹೋದ್ರೆ ಆಯ್ತು ಅಂದ್ಕೊಂಡ್ವಿ. ಇನ್ನು ಅಪ್ಪ ಊಟಕ್ಕೆ ಬೇಕಲ್ಲ, ನಾವು ಬರೋದು ಎಷ್ಟೊತ್ತೋ ಏನೋ, ಬಟ್ ಬರ್ತೀವಿ, ವಸ್ತಿ ಅಂತಿರಲ್ಲ ಬರ್ತೀವಿ. ಹಾಗಾಗಿ ಒಂದು ಸ್ವಲ್ಪ ಅಪ್ಪಾಗ ಏನಾದರೂ ಮಾಡಿ ಹೋದ್ರೆ ಆಯ್ತು ಅಂತ ಮಾಡಿ ಹೊಂಟ್ವಿ. ಇನ್ನು ಇಲ್ಲಿಂದ ಸೀದಾ ತಾವರ್ಗೆರೆಗೆ ಹೋದ್ವಿ. ಇಲ್ಕಲ್ ಟು ಕುಷ್ಟಗಿ ಟು ತಾವರ್ಗೆರೆ ಹೋದ್ವಿ. ತಾವರ್ಗೆರೆಯಿಂದ ಆ ಊರಿಗೆ ಬಸ್ಸೇ ಇರಲಿಲ್ಲ. ನಮ್ಮ ಮಾಮ ಅಂದು ಇದು ಇತ್ತು ಆಟೋ, ಅವರು ಆಟೋ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ತಾವರ್ಗೆರೆಗೆ. ಹಾಗಾಗಿ ನಾನು, ಅಜ್ಜಿ, ನಮ್ಮ ಅತ್ತಿ, ನಮ್ಮ ಅಪ್ಪಾಜಿಯವರ ಅಕ್ಕ, ಇವರು ನಮ್ಮ ತಂಗಿ ಉಷ್ಟ್ರು ಹೋದ್ವಿ. ಫೈನಲಿ ಮನೆ ರೀಚ್ ಆದ್ವಿ. ಮಾರ್ನಿಂಗು 9 ಗಂಟೆಗೆ ಬಿಟ್ಟಿದ್ದೀವಿ, ಮಧ್ಯಾಹ್ನ 3 ಗಂಟೆಗೆ ರೀಚ್ ಆದ್ವಿ. ಫೈನಲಿ ನಮಗೋಸ್ಕರ ಎಲ್ಲರೂ ವೇಟಿಂಗು. ನಮ್ಮ ಅಣ್ಣ ಅಂತೂ ಹೆಂಗಂದರೆ, ಏನಮ್ಮ ನೀವು ಎಷ್ಟೊತ್ತು ಅಂತ ಹೇಳ್ತಿದ್ರು. ಬಟ್ ಖುಷಿ ನನಗೆ, ಯಾಕಂದರೆ ಇರುವಂಥ ಒಬ್ಬ ಅಣ್ಣ ಜೀವನದಲ್ಲಿ ಎಲ್ಲ ಸ್ಥಾನವನ್ನು ತುಂಬಿದಂತಹ ಅಣ್ಣ. ಒಂದು ತಂದೆಯ ಪ್ರೀತಿ ಕೊಟ್ಟಿದ್ದಾರೆ, ತಾಯಿಯಂತಹ ಮಮತೆ, ಅಣ್ಣನಂಥ ಒಂದು ಗೆಳೆಯ ಅಥವಾ ಗೆಳತಿಯಂತಹ ಸ್ನೇಹ, ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಅವನ ಲೈಫಲ್ಲಿ ಇವತ್ತು ಒಬ್ಬಳು ಪರ್ಮನೆಂಟ್ ಪರ್ಸನ್ ಬರ್ತಿದ್ದಾಳೆ ಅಂದರೆ ಏನೋ ಒಂಥರ ಖುಷಿ. ಹಾಗಾಗಿ ಹೋದ್ವಿ. ಸೊ ನಾವು ಹೋದ್ಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡಿದರು. ನಾನು ಹುಡುಗಿ ನೋಡಿರಲಿಲ್ಲ, ಫೋಟೋನೂ ಕಳಿಸು ಅಂದಿರಲಿಲ್ಲ. ಯಾಕಂದರೆ ಡೈರೆಕ್ಟ್ ನೋಡ್ತೀನಿ ಅಂತ ಹೇಳಿದ್ದೆ ನಾನು. ಭಾಳ ಅಂದ್ರೆ ಭಾಳ ಕ್ಯೂಟ್ ಇದ್ದಾಳೆ ಡುಮ್ಡುಮ್ಮಗೆ. ಸೊ ಸಿಂಪಲಾಗಿ ಸ್ಟೇಜು ಕೂಡ ರೆಡಿ ಮಾಡಿದ್ರು ಹುಡುಗಿ ಕಡೆಯಲ್ಲರು. ಹುಡುಗಿ ಆ್ಯಕ್ಚುಲಿ ನಮ್ಮ ಮನೆಯೋಳೇನೆ. ಹಾಗಾಗಿ ಅಂದ್ರೆ ಆಂಟಿ ಮಗಳು, ನಮ್ಮ ಆಂಟಿ ಮಗಳು ಆ ಕಡೆ. ಹಾಗಾಗಿ ನಾವು ನೋಡಿದ್ದೀನಿ ನಾನು, ಬಟ್ 4-5 ವರ್ಷದಿಂದ ನೋಡಿದ್ನಂತ ನಂಗೆ ನೆನಪಿರಲಿಲ್ಲ. ನಮ್ಮ ಅಣ್ಣಗೆ ಎಷ್ಟು ಫೋರ್ಸ್ ಮಾಡಿದ್ದೀವಿ ಅಂದರೆ, ಅಣ್ಣ ಮದುವೆ ಆಗು, ಎಲ್ಲರೂ ಆಗ್ತಿದ್ದಾರೆ, ಅಣ್ಣ ಮದುವೆ ಆಗು, ಯಾವುದಾದ್ರೂ ಹುಡುಗಿ ಹುಡ್ಕೋ ಅಣ್ಣ ಅಂತ ಎಷ್ಟು ಫೋರ್ಸ್ ಮಾಡ್ತಿದ್ವಿ. ಬೇಡ ಅಮ್ಮ, ನಂಗೆ ಯಾಕೋ ಮದುವೆ ಬೇಡ, ನಂಗೆ ಅಲ್ಲಮ್ಮ, ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅವ್ನ ಮಾತಲ್ಲಿ ಬರೋದು ಇದ ಒಂದು, ಅಣ್ಣ ಆಗಣ್ಣ, ನಾವು ನಿನ್ನ ಮದುವೆ ಮಾಡಬೇಕು, ಆ ಎಲ್ಲ ಶಾಸ್ತ್ರ ಮಾಡಬೇಕು ಅಂತ ನಮಗೆ ಕನಸು. ನಮ್ಮ ಅಣ್ಣನ ಮದುವೆ ಒಳಗೆ ಈ ಥರ ಓಡಾಡಬೇಕು, ಈ ಥರ ಮಾಡಬೇಕು ಅಂತ. ಸೊ ಹಂಗಾಗಿ ಎಷ್ಟು ಫೋರ್ಸ್ ಮಾಡ್ತಿದ್ದೆ ಅಂದರೆ ಅಣ್ಣಾಗ, ಅಣ್ಣ ಮದುವೆ ಮಾಡ್ಕೊ ಅಣ್ಣ, ನಾವು ಎಲ್ಲರೂ ಸೇರಿ, ಅಂದರೆ ನಾವು ಎಷ್ಟು ಜನ ಅದೀವಿ ಅಂದರೆ ನಾವಂತೂ ಒಂದು 3-4 ಜನ ಅಕ್ಕ ತಂಗಿರಿದ್ದೀವಲ್ಲ, ಉಷ್ಟ್ರು ಸೇರಿ ಮಾಡಬೇಕು ಅಂತ. ಇನ್ನು ಫೈನಲಾಗಿ ನಮ್ಮ ರಾಜ ಎಂಟ್ರಿ. ಸಿಂಪಲ್ ಅವನು ಹೆಂಗಂದ್ರೆ ಶೋಕಿ ಮಾಡಲ್ಲ. ಇಲ್ಲಿ ಬಿಡಮ್ಮ ಅಂತ ಅಂದು ಸೇಮ್ ಒಂಥರ ನಮ್ಮ ಮನೆಯವ್ರ ಥರನ ಮಾತಾಡೋದು ಅವನು. ಅಮ್ಮ ಅನ್ಲಾರ್ದ ಒಂಚೂರು ಮಾತಾಡಲ್ಲ. ಅಷ್ಟು ಹಚ್ಕೊಂಡ್ಬಿಟ್ಟ ನಮ್ಮನ್ನು ಇಬ್ಬರು, ನನ್ನಾಯ್ತು ನಮ್ಮ ತಂಗಿನಾಯ್ತು. ಸೊ ಫೈನಲಿ ಎಂಟ್ರಿ ಆದರು. ಅವನಿಗೆ ಒಂಥರ ಅಂದ್ರೆ ಮನೆಯೊಳಗಿಲ್ದ. ಸೊ ಅವನಿಗೊಂಥರ ಅವಳು ಆ ಭಾವನೆ ಇರಲೇ ಇಲ್ಲ ಅವಳ ಮೇಲೆ ಇಷ್ಟು ದಿನ. ಬಟ್ ಯಾವಾಗ ಕೊಡ್ತೀರೇನೋ ಅಂತ ನಮ್ಮ ದೊಡ್ಡಮ್ಮ ಕೇಳಿದಾಗ ಓಕೆ ಅಂದಾಗ ಆ ಫೀಲಿಂಗ್ ಸ್ಟಾರ್ಟ್ ಆಯಿತು. ಹೌದು, ಈ ಹುಡುಗಿನ ಮಾಡ್ಕೋಬೇಕು ಅಂತ. ಅಲ್ಲಿವರೆಗೂ ಸುಮ್ಮನೆ ಇದ್ದ ಅವನು. ಇಲ್ಲ ಅಮ್ಮ, ಈ ಥರ ನಂದಿನಿ ಓಕೆ ಅನ್ಲಾ ಅಂತ ಕೇಳ್ದ. ಹ್ಞೂ ಅಣ್ಣ, ಚೆನ್ನಾಗಿದ್ದಾಳ ಅನ್ನು, ಮನೆಯೊಳಗ್ತಾಳ, ಅಪ್ಪ ಅಮ್ಮನ ಇದಕ್ಕಿಂತ ಜಾಸ್ತಿಯಾಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾಳೆ. ನಮ್ಮವರೇ, ನಮ್ಮ ಅಪ್ಪ ಅಮ್ಮ ಒಂದು ಕೆಲಸ ಏನೋ ಹೆಚ್ಚು ಕಡಿಮೆ ಮಾಡಿದ್ರೂ ಹೊಂದ್ಕೊಂಡು ಹೋಗ್ತಾಳೆ. ಇನ್ನು ನಾವು ಬರೋರು ಹೋಗೋರು ಇರ್ತೀವಿ, ನಮ್ಮನ್ನು ಅಡ್ಜಸ್ಟ್ ಮಾಡ್ಕೋತಾಳ ಅಂತ ಹೇಳಿದಾಗ ಎಲ್ಲರ ಮಾತಿಲ್ಲೇ ಒಂದು 5-6 ದಿನ ಫೋರ್ಸ್ ಮಾಡಿದ್ಮೇಲೆ ಒಪ್ಕೊಂಡ. ಬಟ್ ಫೈನಲಿ ಇವತ್ತು ಎಂಗೇಜ್ಮೆಂಟು ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ನಮ್ಮ ಅಣ್ಣನ ಮುಖದೊಳಗೆ ನಗು ನೋಡೋಕೆ ಒಂಥರ ನಂಗೆ ಭಾಳ ಖುಷಿ ಆಯಿತು. ಯಾವಾಗಲೂ ಡಲ್ಲಲ್ಲಿ ಇರ್ತಿದ್ದ, ಅಂದರೆ ವರ್ಕ್ ಪ್ರೆಷರ್ ಜಾಸ್ತಿ, ಎಲ್ಲ ಥರ ಕೆಲಸ ಮಾಡ್ದ ಅಣ್ಣ. ಅಂದರೆ ಬಾಯ್ಸ್ ಲೈಫ್ ಹಂಗೆ ಅನಿಸುತ್ತಲ್ಲ, ಹುಡುಗಿರಾದ್ರೆ ಎಲ್ಲಾದರೂ ಮದುವೆ ಮಾಡಿಕೊಟ್ರೆ ಹೋಗ್ಬಿಡ್ತಾರೆ. ಬಟ್ ಹುಡುಗರ ಲೈಫ್ ಹಂಗಲ್ಲ, ಸೆಟ್ಲ್ ಆಗಬೇಕು, ಸೆಟ್ಲ್ ಆದ್ರೇ ಹುಡುಗಿ ಕೊಡ್ತಾರೆ, ಆ ಥರ ಎಲ್ಲ ರೂಲ್ಸು ಎಲ್ಲ ಕೇಳ್ತಾರೆ. ನಮ್ಮ ಅಣ್ಣ ಎಲ್ಲ ಕೆಲಸ ಮಾಡ್ದ, ಎಲ್ಲ ಓದಿದ್ದಾಳೆ, ಡಿಗ್ರಿ ಕಂಪ್ಲೀಟ್ ಮಾಡ್ದ. ಎಷ್ಟು ಟ್ಯಾಲೆಂಟ್ ಅಂದರೆ ಹೆವಿ ಟ್ಯಾಲೆಂಟು. ಬಟ್ ಇವಾಗಿನ ಒಂದು ಪರಿಸ್ಥಿತಿ ಒಳಗೆ ನೇಮಕಾತಿ ಮಾಡ್ತಾನೆ ಇಲ್ಲ. ಹಾಗಾಗಿ ವಯಸ್ಸಂತೂ ಹೋಗ್ತಿರ್ತಾವೆ. ಸೊ ಅವನೇನು ಮಾಡ್ದ, ಇನ್ನು ನೇಮಕಾತಿ ಮಾಡ್ತಿಲ್ಲ ಅಂದ್ಕೊಂಡು ಹೊಲ ಐತಿ, ಕೃಷಿ ಮೇಲೆ ಡಿಪೆಂಡ್ ಆದ.
ಇವಾಗ ಒಂದು 3 ವರ್ಷ ಆಯಿತು ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾನ. ಭತ್ತ ಬೆಳೆಯೋದು, ಗೋಂಜಾಳ ಬೆಳೆಯೋದು ಅದರಲ್ಲೇ ಇರೋದು 24/7 ಆ ಥರ ವರ್ಕು. ಸೊ ಎಲ್ಲರಿಗೂ ಒಂದು ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಅದೇ ಥರ ಇವ್ನಿಗೂ ಒಂದು ಬ್ಯಾಕ್ಗ್ರೌಂಡು. ಬಟ್ ಅದು ಇವಾಗ ಏನೋ ಅದನ್ನು ಮರೆಯೋಕ್ಕೋಸ್ಕರ ಹೊಲದಲ್ಲೇ ಇದ್ದ. ಭಾಳ ಖುಷಿ ಆಯಿತು ನಮ್ಮ ಅಣ್ಣ ಚೇಂಜ್ ಆದ ಅಂತ. ಡಿಪ್ರೆಷನಿಗೆ ಹೋಗಿದ್ದು ನೋಡಿ ನಮ್ಮ ಅಣ್ಣನ, ಏನಪ್ಪ ಇವನು ಹಿಂಗೆ ಮಾಡ್ದ ಹಿಂಗಾದ ಅಂತ ನಮ್ಗೆ ಟೆನ್ಷನ್ ಇತ್ತು 4-5 ವರ್ಷದ ಹಿಂದ್ಗಡೆ. ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಎಷ್ಟು ನಾನು ಇವನ ಜೊತೆ ಮಾತಾಡೋದು ಬಿಟ್ಟೆ, ಇವನು ಡಿಪ್ರೆಷನಿಗೆ ಹೋಗೋದು ನೋಡಿ ಎಲ್ಲ ಒಂಥರ ಆಗಿದ್ದೆ ನಾನು. ನಮ್ಮ ಅಣ್ಣ ಯಾಕೆ ಹಿಂಗಾದ, ಅಣ್ಣ ಎಲ್ಲರ ಜೊತೆ ಆ್ಯಕ್ಟಿವ್ ಆಗಿರೋಣ, ಬಾ ಅಣ್ಣ ಹೋಗೋಣ ಅಂತ ಹೇಳಿದ್ರು ಕೂಡ ಹ್ಞೂ ಅಮ್ಮ. ಇವತ್ತು ಇವನ ಮುಖದೊಳಗೆ ಖುಷಿ ನೋಡಿ ಎಷ್ಟು ಅಂದ್ರೆ ಅಷ್ಟು ಖುಷಿ ಆಗತ್ತೈತೆ ನನಗೆ. ಫೈನಲಿ ನಮ್ಮ ಅಣ್ಣ ಒಪ್ಕೊಂಡ ಮದುವೆಗೆ. ಸೊ ಎಂಗೇಜ್ಮೆಂಟ್ ಇವತ್ತು ಸಿಂಪಲ್ಲಾಗೆ ಮಾಡಿದ್ವಿ ನಾವು. ಎಂಗೇಜ್ಮೆಂಟ್ ಅವ್ರು ಮಾಡಿಕೊಟ್ರು. ಸಿಂಪಲ್ ಅಂದರೆ ಅವರೆಲ್ಲ ಗ್ರ್ಯಾಂಡಾಗಿ ಮಾಡಿಕೊಟ್ರು. ಬಟ್ ನಮ್ಮದು ಅಂತ ಅಂದಾಗ ಒಂದು ಸ್ವಲ್ಪ ನಮಗೆ ಖುಷಿ ಜಾಸ್ತಿ ಇತ್ತು. ನನಗೆ ಒಂಥರ ಏನೋ ಮಾತಾ ಬರೋಲ್ದಾಗಿತ್ತು ಅವತ್ತು. ಅವ್ನ ಖುಷಿ ನೋಡಿ ಏನೋ ಒಂಥರ ನಾನು ದೂರದಿಂದನೇ ನೋಡಾತಿದ್ದೆ. ನನಗೆ ಹತ್ತಿರ ಹೋಗೋಕ್ಕೂ ಒಂಥರ ಅನ್ಸತ್ತಿತ್ತು. ಯಾಕಂದ್ರೆ ಇದು ನಿಜಾನಾ ಅಂತಂದು ನಮ್ಮ ಅಣ್ಣ ಯಾವ ಥರ ಇದ್ದ. ಓಕೆ, ಹೆಂಗೆ ಗೊತ್ತಾ, ಟೈಮ್ ಎಲ್ಲರನ್ನೂ ಚೇಂಜ್ ಮಾಡಿಸುತ್ತಾ. ಸೊ ಯಾವಾಗಲೂ ನಾನು ಹೇಳೋದೊಂದ, ಯಾರೋ ಒಬ್ಬರು ನಮ್ಮ ಜೀವನದೊಳಗೆ ಬಿಟ್ಟು ಹೋದರು ಅಂತಂದು ಡಿಪ್ರೆಷನಿಗೆ ಹೋಗಿ ಅಪ್ಪ ಅಮ್ಮನ ನೋಡ್ದೇನೆ ಅಥವಾ ಏನೋ ಸೂಸೈಡ್ ಮಾಡ್ಕೊಳ್ಳೋದು, ಅದಕ್ಕಿಂತ ನಿಮ್ಮಲ್ಲಿ ನೀವು ತೊಡಗ್ರಿ, ನಿಮಗೋಸ್ಕರ ಟೈಮ್ ಕೊಡ್ರಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಡ್ರಿ. ಈ ಭೂಮಿಯೊಳಗೆ ತಂದೆ ತಾಯಿನ ಬಿಟ್ಟರೆ ನಮ್ಮನ್ನು ಯಾರೂ ಅತಿಯಾಗಿ ಪ್ರೀತಿ ಮಾಡಲ್ಲ ಅನ್ಕೋತೀನಿ ನಾನು. ಎಲ್ಲರೂ ಒಂದಲ್ಲ ಒಂದು ಮಾತು ಅನ್ನೋರೆ. ಸೊ ಅದಕ್ಕಾಗಿ ಹೇಳೋದಿಷ್ಟೇ, ಹುಡುಗರ ಎಲ್ಲರ ಲೈಫಲ್ಲೂ ಒಬ್ಬಳು ಬಂದಿರ್ತಾಳೆ, ಒಬ್ಬಳು ಹೋಗ್ತಿರ್ತಾಳೆ. ಸೊ ಅವಳಿಗೆ ಅಂತ ಟೈಮ್ ಕೊಟ್ಟು ಅಥವಾ ಅವಳೇ ನನ್ನ ದೇವತೆ ಅಂತ ಕುಂದ್ರಕ್ಕೆ ಹೋಗ್ಬೇಡ್ರಿ. ಲೈಫ್ ಹೆಂಗೆ ಬರ್ತಾ ಹಂಗೆ ಹೋಗ್ರಿ. ಯಾಕಂದ್ರೆ ಅವಳಕ್ಕಿಂತ ದೊಡ್ಡ ದೇವತೆ ನಿಮ್ಮ ಅಮ್ಮ ಇದ್ದಾರೆ ಮನೆಯೊಳಗೆ ಕುಂತಿರ್ತಾರೆ. ಸೊ ಅವ್ರ ಮುಖ ನೋಡ್ರಿ, ಅವ್ರ ಖುಷಿ ನೋಡ್ರಿ. ನಮ್ಮ ಅಣ್ಣ ಮೇ ಬಿ 1-2 ವರ್ಷ ತೊಗೊಂಡೇನೋ ಟೈಮು, ಬಟ್ ಫೈನಲಿ ಹೀ ಈಸ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮಗೆಲ್ಲರಿಗೂ ಖುಷಿ ಆಯಿತು. ಅವ್ನಿಗೆಲ್ಲೋ ಒಂದು ಕಡೆ ಮನಸ್ಸೊಳಗೆ ಗಿಲ್ಟ್ ಇತ್ತು, ಬಟ್ ಫೈನಲಿ ಇದಾಯಿತು. ಹುಡುಗಿರು ಹೆಂಗಂದರೆ, ನಾನು ಒಬ್ಬಳು ಹುಡುಗಿಯಾಗಿ ಹೇಳ್ತಿದ್ದೀನಿ, ಆದರೆ ಅದು ಹೆಂಗೋ ಗೊತ್ತಿಲ್ಲ, ಹುಡುಗಿರು ಮೂವ್ ಆನ್ ಆಗಿರ್ತಾರೆ. ಮತ್ತೆ ಹುಡುಗನ ಜೀವನದಾಗ ಏನೋ ಒಂದು ಒಳ್ಳೆ ಕಾರ್ಯ ನಡೀತೈತೆ ಅಂದರೆ ಮತ್ತೆ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಾರೆ. ನನಗೆ ನಿಜ ಇದೊಂದು ಮಾತು ಸ್ವಲ್ಪ ನಂಗೆ ಅರ್ಗಿಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ. ಯಾಕೆ ಈ ಥರ ಹುಡುಗಿರು ಅಂತಂದು ಎಲ್ಲ. ಯಾಕಂದ್ರೆ ಹುಡುಗಿರ್ ಲೈಫ್ ಸೆಟ್ಲ್ ಆಗಿರ್ತೈತಿಲ್ಲ, ಆಲ್ರೆಡಿ ತಾವು ಸೆಟ್ಲ್ ಆಗಿದ್ದಾರೆ ಅಂದರೆ ತಮಗೋಸ್ಕರ ಮದುವೆ ಆಗಿರೋರು ಅಥವಾ ತಮ್ಮ ಜೀವನದೊಳಗೆ ಯಾರು ಬಂದಿರ್ತಾರೆ ಅವ್ರ ಜೊತೆ ಚೆನ್ನಾಗಿದ್ದರೆ ಮುಗಿದು ಹೋಗ್ಬಿಡುತ್ತೆ. ಮತ್ತೆ ಎಂಟ್ರಿ ಆದರೆ ಮತ್ತೆ ಆ ಹುಡುಗನ ಲೈಫು ಭಾಳ ಕಷ್ಟ. ಬಟ್ ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ಸ್ವಲ್ಪ ನಾವು ಸಿಟ್ಟು ಮಾಡೋದು ನಮ್ಮ ಅಣ್ಣಾಗ, ಸಿಮ್ ಎಲ್ಲ ತೆಗೆದು ಹಾಕಿಸಿದ್ವಿ. ಬಟ್ ಫೈನಲಿ ಖುಷಿ ಆಯಿತು. ಅವನು ಹೆಂಗಂದ್ರೆ ಸ್ವಲ್ಪ ಶಾಕಲ್ಲೂ ಇದ್ದಾನ, ಇದೆಲ್ಲ ನಡೀತಿದೆಯಾ ಅಂತಂದು. ಬಟ್ ನಮ್ಮೆಲ್ಲರಿಗೂ ಮನೆಯವ್ರಿಗೆಲ್ಲರಿಗೂ ಎಷ್ಟು ಖುಷಿ ಅಂದ್ರೆ ಒಬ್ಬನು ಅಣ್ಣ ಕಾಯ್ತಿದ್ವಿ ಈ ಮೂಮೆಂಟಿಗೋಸ್ಕರ. ನಾನು ಹೇಳೋದಿಷ್ಟ, ನಿನ್ನ ಮೇಲೇ ನಾವೆಲ್ಲರೂ ನಂಬಿಕೆ ಇಟ್ಕೊಂಡಿದ್ವಿ, ನಿನ್ನ ಮೇಲೇ ನಮ್ಮ ಅಪ್ಪ ಅಮ್ಮ ಡಿಪೆಂಡ್ ಆಗಿರೋದು. ಸೊ ಬರುವಂಥ ಅತ್ತಿಗೆ ಚೆನ್ನಾಗಿದ್ದಾಳೆ, ಚೆನ್ನಾಗಿ ನೋಡ್ಕೊ ಅಂತ ಹೇಳೋದು. ಬಟ್ ಫೈನಲಿ ಖುಷಿ ಆಯಿತು. ಎಂಗೇಜ್ಮೆಂಟ್ ಆಯಿತು ಅಣ್ಣಂದು. ಮದುವೆ ಇವಾಗಂತೂ ಪ್ರೆಸೆಂಟ್ ಇಲ್ಲ. ಇನ್ನೂ ಅಣ್ಣ ಒಂದು ಸ್ವಲ್ಪ ಮನೆ ಕಟ್ತಿದ್ದಾರೆ. ಮನೆ ಒಂದು ಕಂಪ್ಲೀಟ್ ಆಯಿತು ಅಂದರೆ ಏನಾದರೂ ಮಾಡಬೇಕು ಅಂತೈತಿ. ದೊಡ್ಡಪ್ಪ ಇದ್ದಾರೆ, ಸ್ವಲ್ಪ ಏಜ್ ಆಯಿತು ಅವ್ರಿಗೂ. ಸೊ ಇವನ ಮೇಲೆ ಎಲ್ಲ, ಒಬ್ಬನೇ ಮಗ, ಅಕ್ಕ ಒಬ್ಬಳು. ಸೊ ಫುಲ್ ಡಿಪೆಂಡ್ ಇವನ ಮೇಲೆ ಐತಿ. ಹಾಗಾಗಿ ಅವನು ಹೆಂಗಂದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಮೊದಲಿನ ಥರ ಹುಡುಗರ ಜೊತೆ ಹೋಗಿ ಸುತ್ತಾಡೋನಲ್ಲ, ಪಾರ್ಟಿ ಮಾಡೋನಲ್ಲ, ಡ್ರಿಂಕ್ಸು ಚೀಟ್ ಗೀಟ್ ಏನೋ ಹಾಕ್ಕೊಳ್ಳೋದೇ ಇಲ್ಲ ಬಿಡು. ಬಟ್ ಏನೋ ಒಂಥರ ಈ ಹುಡುಗರ ಲೈಫ್ ಅಂದಾಗ ಆಟೋಮೆಟಿಕ್ ಹುಡುಗಿ ಕೈ ಬಿಟ್ಟಾಳ ಅಂದಾಗ ಡ್ರಿಂಕ್ಸಿಗೆ ಹೋಗ್ತಾರೆ. ಅದು ಯಾಕೋ ಗೊತ್ತಿಲ್ಲ. ಮೇ ಬಿ ನೀವು ಡ್ರಿಂಕ್ಸ್ ಕುಡಿದು ಅವಳನ್ನ ಮರಿಬೋದೇ ಹೊರತು ನಿಮ್ಮ ತಂದೆ ತಾಯಿಯ ಜವಾಬ್ದಾರಿಗಳನ್ನು ಮರೆತು ಬಿಡ್ತೀರಿ ಅನಿಸುತ್ತಾ. ಈ ಜೀವನ ಇರೋದು ಅಪ್ಪ ಅಮ್ಮಗೋಸ್ಕರನೇ ಅಂತ ಮುಡುಪಾಗಿಡ್ರಿ, ಅವಾಗ ಮಾತ್ರ ಜೀವನ ಇರ್ತೈತಿ. ಅವಳೇನೋ ಅವ್ಳಕ್ಕಿಂತ ಚೆನ್ನಾಗಿ ಬರ್ತಾಳೆ ಹುಡುಗಿ. ಸೊ ಎಲ್ಲರಿಗೂ ಹೇಳೋದಿಷ್ಟ ಅಂತಂದ್ರೆ, ನಿಮ್ಮ ಲೈಫು ನಿಮ್ಮ ಕೈಯಲ್ಲೈತಿ. ನಿಮ್ಮ ತಂದೆ ತಾಯಿ ಜೀವನ ಮರ್ಯಾದೆ ಎಲ್ಲವೂ ಕೂಡ ನಿಮ್ಮಲ್ಲೈತಿ. ನಾನು ನಮ್ಮ ಅಣ್ಣಾಗ ನಮ್ಮ ತಂಗಿ ಆಯಿತು ಹೇಳಿದ್ದಷ್ಟ, ನಿನ್ನ ನಂಬ್ಕೊಂಡು ಎಲ್ಲಿ ಬೇಕಲ್ಲೇ ಆಯರ್ ಮಾಡಿ ಹೋಗಪ್ಪ, ಸ್ವಲ್ಪ ಮದುವೆ ಆಗು, ನಮ್ಮ ಆಯರ್ ಒಳ್ಳೆ ಬರುತ್ತಾ ಅಂತಂದು ಖುಷಿ ಆಯಿತು. ಫೈನಲಿ ಹ್ಯಾಪಿ ಎಂಗೇಜ್ಮೆಂಟ್ ಡೇ ಅಣ್ಣ.
ಭಾಳ ಖುಷಿ ಆಗತೈತಿ, ಮಾತು ಬರ್ತಿಲ್ಲ. ನಾ ಈ ವಿಡಿಯೋ ಅವ್ನು ಹೇಳ್ತಿದ್ದ ನಂಗೆ ವ್ಲಾಗ್ ಎಲ್ಲ ಮಾಡಬೇಡಮ್ಮ ಅಂತಂದು ಕನ್ಸನ್ನಿ ಮಾಡ್ತಿದ್ದ. ಬಟ್ ನಂಗೆ ಏನೋ ಖುಷಿ, ನಮ್ಮಣ್ಣ ಅಲ್ಲ ಅಂತಂದು. ನಾನು ಇನ್ನೂ ಮದುವೆ ಆಗೋಕ್ಕಿಂತ ಮೊದಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ತಂದೆ ಥರ ಪ್ರೀತಿನೇ ಕೊಟ್ಟಿರೋದು. ಯಾಕಮ್ಮ ನನ್ನ ಪ್ರತಿಯೊಂದು ನಾನು ಜಗಳ ಮಾಡಿದಾಗಾಯ್ತು, ಸೈಲೆಂಟ್ ಇದ್ದಾಗಾಯ್ತು, ಎಲ್ಲನೂ ಅರ್ಥ ಮಾಡ್ಕೊಳ್ಳೋ ನೀವೇ. ಲೈಫಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಭಾಳ ಅಟ್ಯಾಚ್ಮೆಂಟು, ಬಟ್ ಮೀಟ್ ಕಡಿಮೆ ನಾವು, ಯಾಕಂದ್ರೆ ದೂರ ದೂರ ಊರು. ಬಟ್ ನಮ್ದು ಅಷ್ಟು ದೂರ ಇದ್ದರೂ ಕೂಡ ತಂಗಿ ಅಂತ ಬಂತು ಅಂದರೆ 2 ಮಾತು ನೋಡಲ್ಲ, ಬಂದುಬಿಡ್ತಾನೆ ನೆನಪಾದರೆ. ಅಷ್ಟೇ ಸೊಸೆ ನನ್ನ ಮಕ್ಕಳ ಮೇಲೆ, ಅವ್ನ ಸೊಸೆಯರ ಮೇಲೂ ಅಷ್ಟು ಜೀವದಾನ. ಸೊ ಅದೇನೋ ಒಂಥರ ಖುಷಿ. ಈ ಥರ ಅಣ್ಣನ ಪಡೆಯೋಕೆ ನಾನು ಎಷ್ಟೋ ಜನದ್ದು ಪುಣ್ಯ ಮಾಡೀನಿ ಅನ್ಕೋತೀನಿ. ಫೈನಲಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಇವತ್ತಿನ ಡೇ ಒಂಥರ ನಂಗೆ ಮೆಮೊರೇಬಲ್ಲು. ನನ್ನ ಜೀವನದೊಳಗೆ ಎಲ್ಲ ದಿನ ಒಂದಾಯಿತು ಅಂದರೆ ನಮಗೋಸ್ಕರ ಆಗಿರೋ ಒಂದು ದಿನ ಆಯ್ತು ಅಂದರೆ ನಮ್ಮ ಅಣ್ಣನ ದಿನ ಒಂದು ಅಂತಂದಾಗ ಈ ದಿನ ನಂಗೆ ಭಾಳ ನೆನಪಿರುತ್ತೆ. ನಮ್ಮ ಅಣ್ಣಂದು ಎಲ್ಲ ಆಗು ಹೋಗುಗಳನ್ನು ನೋಡಿದ್ದೀನಿ ನಾನು. ಏನೋ ಒಂಥರ ಭಾಳ ಖುಷಿಯಾಗಿರೋ ದಿನಗಳು ಕೂಡ ನೋಡಿದ್ದೆ. ಬಟ್ ಅಷ್ಟು ಖುಷಿ ಒಮ್ಮಿದೊಮ್ಮೆಲೆ ಮಾಯ ಆಗಿತ್ತು ಮಿಡಲ್ಲು. ಅದು ಯಾಕೋ ಗೊತ್ತಿಲ್ಲ, ನಂಗೆ ಮಾತು ಬರ್ತಿಲ್ಲ. ಬಟ್ ಅಣ್ಣನ ಖುಷಿ ನೋಡಿ ಜಾಸ್ತಿ ಖುಷಿ ಆಯಿತು. ಫೈನಲ್ ನಾವು ಹಂಗೆ ಹೋಗಿದ್ವಿ. ಸೊ ಭಾಳ ಅಂದ್ರೆ ಭಾಳ ಬಿಸಿಲು ಜಾಸ್ತಿ ಆ ಸೈಡು, ಅಂದರೆ ಲಿಂಗಸೂರು ಕೊಪ್ಪಳ ಆ ಕಡೆ ಐತಿದ್ದು ಊರು. ನಾನು ಒಂದು ಸಾರಿನೂ ಆ ಸೈಡ್ ಹೋಗಿರಲಿಲ್ಲ. ತಾವರ್ಗೇರಿ ಲಾಸ್ಟ್ ಹೋಗಿದ್ದೆ, ತಾವರ್ಗೇರಿ ದಾಟಿ ಹೋಗಿರಲಿಲ್ಲ. ಎಲ್ಲ ಭೂಮಿನೂ ಒಣ ಭೂಮಿ, ಭತ್ತ ಹಾಕಿದ್ದಾರೆ. ಭತ್ತ ನೋಡಿ ಖುಷಿ ಆಯಿತು. ನಮ್ಮ ಕಡೆ ಭತ್ತ ಬೆಳೆಯಲ್ಲ, ಗೋಧಿ ಬೆಳಿತೀವಿ ನಾವು ಈ ಸೈಡು. ಸೊ ಭತ್ತ ನೋಡಿ ಖುಷಿ ಆಯಿತು. ಹಂಗೆ ಅಲ್ಲೇ ಈ ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರ ಊರು ಬಾಜುನೇ ಪುರ ಅಂತ ಐತಿ. ಪುರ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಲಿಂಗಗಳು ಎಷ್ಟು 101 ಲಿಂಗಗಳೇನೋ ಇದಾವೆ. ನೋಡಬೇಕು ಅಂತ ಇತ್ತು ಐಡಿಯಾ. ನಮ್ಮ ಅಣ್ಣ ಇಲ್ಲಿ ಬಿಡಮ್ಮ ಮತ್ತೆ ಒಂದಿನ ಬರೋಣ ಅಂತಂದರು. ಹೆವಿ ಅಂದರೆ ಹೆವಿ ಬಿಸಿಲು. ಸೊ ನಾವು ರೀಚ್ ಆಗ್ತೀವೋ ಇಲ್ಲವೋ ಅಂದ್ಕೊಂಡಿದ್ವಿ. ಪಾಪ ನಮ್ಮ ಅಣ್ಣ ನಾವು ಬರೋ ತನೂ ವೇಟ್ ಮಾಡ್ದೆ. ಭಾಳ ಖುಷಿ ಆಯಿತು. ನಮ್ಮ ಅಕ್ಕ ಬರ್ರಿ ಅಂತ ಕರಿತಿದ್ಲು. ಬಟ್ ನಮಗೇನೋ ಒಂಥರ ಶಾಕು. ಅದ್ರ ಜೊತೆಗೆ ಇಲ್ಲ ಬಿಡು, ನಾವು ದೂರಿಂದನೇ ನೋಡ್ತೀವಿ ಅಷ್ಟು ಖುಷಿ ಆಗತ್ತಿತ್ತಲ್ಲ. ಹಾಗಾಗಿ ಇನ್ನು ಶಾಸ್ತ್ರ ಕೂಡ ಮಾಡೋಕೆ ಹೋದ್ವಿ. ಸೊ ಅವ್ನ ಮುಖದಲ್ಲಿ ನಗು ನೋಡ್ತಿರ್ಬೇಕು ನೀವು. ಏನೋ ಒಂಥರ ತಂಗಿ ಅದು ನನಗೆ ಹೇಳೋಕ್ಕೂ ಆಗ್ತಿಲ್ಲ, ಮಾತೇ ಬರ್ತಿಲ್ಲ. ನಾನು ಈ ಲಾಗ್ನ ಹಾಕ್ಲೋ ಬೇಡೋ ಅಂತ ಯೋಚನೆ ಮಾಡಿ ವಿಡಿಯೋ ವಾಯ್ಸ್ ಓವರ್ ಕೊಡತ್ತಿದ್ದೆ. ಅವನ ಮುಖದಲ್ಲಿ ಖುಷಿ ನೋಡಿದರೆ ಗೊತ್ತಾಗ್ತೈತಿ. ರಾಜನ ಕಡೆ ಹಂಗೆ ಎದ್ದು ಹೊಡ್ಯಾತೈತಿ. ನನಗೆ ಇಷ್ಟೇ ಸಾಕಣ್ಣ, ನಿನ್ನ ಖುಷಿನೇ ಮುಖ್ಯ. ಏನೋ ಬಟ್ ಫೈನಲಿ ನಮ್ಮ ಅಣ್ಣನೂ ಎಂಗೇಜ್ಮೆಂಟ್ ಆದ. ಫೈನಲಿ ನಮ್ಮ ಅಣ್ಣನ ಲೈಫಲ್ಲೂ ಕೂಡ ಪರ್ಮನೆಂಟ್ ಆಗಿರುವಂತಹ ವ್ಯಕ್ತಿ ಬಂದರು. ಇವಳು ಕೂಡ ಅಷ್ಟೇ ಪ್ರೀತಿ ಮಾಡ್ತಾಳೆ ಅಣ್ಣನ. ಬಹಳ ಅಂದ್ರೆ ಬಹಳ ಕೇರ್ ಮಾಡ್ತಾಳೆ. ಯಾವಾಗ ಇಬ್ಬರು ಕೊಡ್ತೀರಿ ತೊಗೋತೀರಿ ಅನ್ನೋ ಮಾತು ಸ್ಟಾರ್ಟ್ ಆಯಿತು, ಇಬ್ಬರಲ್ಲೂ ಪ್ರೀತಿ ಹುಟ್ಟಿತು. ಇಬ್ಬರು ಕೂಡ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ. ಅವನು ಹೇಳ್ತಿದ್ದ, ನೋಡಮ್ಮ ಸೇಮ್ ನಿನ್ನಂಗೆ ಡುಮ್ಮಗ ಅಂದರೆ ನಂಗೆ ಅಮ್ಮ ಡುಮ್ಮಾಗತ್ತಿಮ್ಮ ಜಾಸ್ತಿ, ಜಾಸ್ತಿ ಡುಮ್ಮಾಗತ್ತಿತ್ತು. ಅವಾಗವಾಗ ಹೇಳ್ತಿದ್ದ, ಇರಲಿ ಬಿಡೋಣ, ಲೈಫ್ ಹಂಗೆ ಹೋಗ್ತಿರುತ್ತಾ, ಚೇಂಜ್ ಆಗ್ತಿರುತ್ತಾ, ನಿನ್ನ ಹೆಂಡ್ತಿನೂ ಡುಮ್ಮಗೆ ಇರಲಿ ಅಂತಿದ್ದೆ ನಾನು ಅವಾಗವಾಗ. ಬಟ್ ಈಗ ಡುಮ್ಮ ಜೊತೆಗೆ ಭಾಳ ಕ್ಯೂಟ್ ಆಗಿರೋಂಥ ಒಂದು ನನ್ನ ಮಗಳು ಸಿಕ್ಕಿದ್ದಾಳೆ. ಇನ್ನು ಚಂಪು ಡಿಂಪುದು ಹೆವಿ ಕಾಟ. ಡ್ಯಾನ್ಸ್ ಮಾಡ್ತೀನಿ ಅಂತಂದು ಇವಳು ಅವಳ ಪ್ರೀತಿಯ ತಂಗಿ, ಅವನ ಪ್ರೀತಿ ತಂಗಿ, ಮುದ್ದಿನ ತಂಗಿ, ಸಣ್ಣ ತಂಗಿ, ಸ್ವಲ್ಪ ಕೇರ್ ಜಾಸ್ತಿ. ಸೊ ಹಂಗಾಗಿ ಅವಳು ಬರಲ್ಲ ಅಂತಿದ್ಲು. ಬಟ್ ನೋಡ್ತಿರ್ಬೇಕು ಇವಾಗ ರಿಯಾಕ್ಷನ್ ಅವಳದು, ನಮ್ಮ ಅತ್ತಿಗೆದು. ಇವಳು ಸ್ವಲ್ಪ ಸಿಟ್ಟಿಂದ ತೀತಿದ್ಲು. ಅಂದರೆ ಒಂದು ಸ್ವಲ್ಪ ಮತ್ತೆ ಮಾರ್ನಿಂಗು ಹಾಗೆ ಎಂಥ ಅದು ಪ್ಲೇ ಬ್ಯಾಕ್ ಅಂತೀವಲ್ಲ ಆ ಥರ ಒಳ್ಳೆ ಮತ್ತೆ ಆನ್ ಆಗಕತ್ತಿತ್ತು. ಬಟ್ ಬೇಡ ಅಂತಂದು ಸ್ವಲ್ಪ ಸಿಟ್ಟಿಲ್ಲೇ ಮಾಡಿದ್ಲು. ಇಷ್ಟು ಜನ ಬಂದಿದ್ದರು, ಖುಷಿ ಆಯಿತು. ಇದರಲ್ಲೂ ಕೂಡ ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ, ಶಂಕರಣ್ಣ ಮತ್ತು ಶಂಕರಣ್ಣನ ಹೆಂಡತಿ ಕೂಡ ಸಿಕ್ಕರು, ಮಾತಾಡಿಸಿದೆ. ನಾವು ಅವ್ರ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ದರು. ನಾನು ಸ್ಕೂಲ್ ರಜೆ ಕೊಡಲಿಲ್ಲ, ಹಂಗಾಗಿ ಬಿಟ್ಟಿದ್ದೆ ನಾನು. ಸೊ ಫೈನಲಿ ಜನ ಬಂದಿದ್ದರು, ಖುಷಿ ಆಯಿತು. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಫೋಟೋಗ್ರಾಫರ್ ಎಲ್ಲ ಕೈ ಕೊಟ್ಬಿಟ್ರು. ಯಾವ ಥರ ಅಂದರೆ ಎಲ್ಲರೂ ಬುಕ್ ಆಗಿದ್ರು ಆಲ್ರೆಡಿ. ನಾವು ಅದನ್ನೇ ಹೇಳ್ತಿದ್ವಿ, ಅಣ್ಣ ಫೋಟೋಗ್ರಾಫರ್ ಕ್ಯಾಮ್ರಾ ಒಂದಾಗಿತ್ತು ಅಂದರೆ ಮಸ್ತಾಗಿರ್ತಿತ್ತಣ್ಣ ಅಂತಂದು. ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಐಫೋನ್ ತೊಗೊಂಡು ಬಂದಿದ್ರು, ಅದ್ರೊಳಗೆ ಇದನ್ನು ಮಾಡಿದ್ವಿ. ಅವ್ರ ಫ್ರೆಂಡ್ಸ್ ಎಲ್ಲ ದೊಡ್ಡವ್ರು ಇದ್ದಾರೆ. ಒಂಥರ ಹಿಂಗಂದ್ರೆ ರಾಜಕಾರಣಿ ಒಳಗೆ ಓಡಾಡ್ತಾರೆ ಅಂಥದ್ರಲ್ಲಿ ನಾವು ಅಣ್ಣ ಡೀಸೆಂಟು. ನಾನು ಅದನ್ನ ಹೇಳ್ತಿದ್ದೆ, ಅಣ್ಣ ಏನನ್ನ ಅವರು ನಿಮ್ಮ ಫ್ರೆಂಡ್ಸ್ ಹಂಗದಾರ ಹಿಂಗದಾರ ಅಂತಂದು ಹೇಳ್ತಿದ್ವಿ. ಬಟ್ ಮನಸ್ಸಿಂದ ಬಹಳ ಅಂದ್ರೆ ಬಹಳ ಚಲೋ ಇದ್ದಾರೆ ಅಣ್ಣಗಳು. ಖುಷಿ ಆಯಿತು. ಇವರೆಲ್ಲ ಅವ್ರ ಫ್ರೆಂಡ್ಸೇ, ಅವ್ರ ಗ್ಯಾಂಗ್ಗಳೆಲ್ಲ ಇವರು.
ಅವರು ಒಂದು ಸ್ವಲ್ಪ ನಮ್ಮ ಅಣ್ಣ ಒಂದು ಸ್ವಲ್ಪ ಡೀಸೆಂಟ್ ಭಾಳ, ಅಣ್ಣ ಶೂಸ್ ಹಾಕೋಣ, ಸ್ಪೆಕ್ಟ್ ಹಾಕೋಣ ಅಂತ ಹೇಳಿದ್ರು ಕೂಡ ವಲ್ಲಮ್ಮ ವಲ್ಲಮ್ಮ ಅಂತಿದ್ರು. ಸೊ ನೋಡ್ತಿರ್ಬೇಕು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಅಂದಂಗೆ ಇನ್ನು ಫೈನಲಿ ಊಟ ಕೂಡ ಮಸ್ತಿತ್ತು. ಸೊ ಬೇಸ್ಗೆ ಎಲ್ಲ ಹಂಗಾಗಿ ಮಜ್ಜಿಗೆ ಸಾರನ್ನ ಮಾಡಿಸಿದ್ರು, ಪಲಾವ್ ಮಾಡಿಸಿದ್ರು, ವೈಟ್ ರೈಸ್ ಮಾಡಿಸಿದ್ರು. ಸೊ ಉಪ್ಪಿಟ್ಟು, ಬೂಂದಿಕಾಳು ಮತ್ತು 2 ಥರದ ಪಲ್ಯ. ಫೈನಲಿ ಊಟ ಕೂಡ ಮಸ್ತಾಯ್ತು. ಸೊ ಊಟ ಮಾಡಿಕೊಂಡು ಇನ್ನೇನು ಮತ್ತೆ ಗಾಡಿಗೆ ಬರಬೇಕಲ್ಲ, ಇಲ್ಲಿ ವಸ್ತಿ ಇರೋಂಗಿಲ್ಲ. ಅಮ್ಮ ಅಂದರೆ ನಮ್ದು ಎಮ್ಮೆ ಐತಿ ಇಲ್ಲಿ ತವ್ರ ಮನೆಯೊಳಗೆ, ಅದನ್ನು ಹಿಂಡಲೇಬೇಕು, ಅಮ್ಮ ಇರೋಂಗಿಲ್ಲ. ಹಾಗಾಗಿ ಫೈನಲಿ ಲಾಸ್ಟ್ ಒಂದು ವೆಯ್ಟ್ ಮಾಡ್ತಾ ಬಾಯ್ ಹೇಳಿದ್ವಿ, ಬಟ್ ಅವನು ನೋಡಲಿಲ್ಲ. ಇನ್ನು ಫೈನಲಾಗಿ ನನ್ನ ಫ್ರೆಂಡ್ ಒಬ್ಬರು ತಾವರ್ಗೇರಿ ತನ ಕಾರಲ್ಲಿ ಬಿಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಇದು ಇಲ್ಲಲ್ಲ ವೆಹಿಕಲ್ ಫೆಸಿಲಿಟಿ, ಹಾಗಾಗಿ ಬಿಡ್ತೀನಿ ಅಂತ ಅಂದರು. ಸೊ ಫೈನಲಿ ನಾವು ಬಂದ್ವಿ. ಬರೋ ಅಷ್ಟರೊಳಗೆ ಮೊಬೈಲ್ ಸ್ವಿಚ್ ಆಫ್ ಆಯಿತು, ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ಲಾಗ್ ಇದಷ್ಟಾಗಿತ್ತು. ಹೋಪ್ ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ನೆಕ್ಸ್ಟು ಕ್ಲಾಸ್ ಒಂದಿಗೆ ಸಿಗ್ತೀನಿ.